ಕರುನಾಡಿನ ಜನತೆಗೆ ಮತ್ತೊಂದು ಶಾಕ್ ಕಾದಿದ್ಯಾ? ಬಸ್ ಟಿಕೆಟ್ ದರ ದುಬಾರಿ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್. ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗತ್ತಾ? ನಿನ್ನೆಯಷ್ಟೇ 15% ಬಸ್ ಪ್ರಯಾಣ ದರ ಏರಿಕೆ ಆಗಿದೆ. ಅದು ಆಲ್ರೆಡಿ ಜನರಿಗೆ ಹೊರೆ ಆಗಿದೆ. ಅದ್ರ ಜೊತೆಗೆ ಈಗ ಆಟೋ ರಿಕ್ಷಾ ಕೂಡ ಮೊದಲೇ ದುಬಾರಿ ಆಗಿರ್ತಕ್ಕಂಥ ಆಟೋ ರಿಕ್ಷಾ ಪ್ರಯಾಣ ದರಗಳು ಇನ್ನಷ್ಟು ಏರಿಕೆ ಆಗುತ್ತಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ರಿಕ್ಷಾ ಡ್ರೈವರ್ಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಸದ್ಯ 1 ಕಿಲೋಮೀಟರ್ಗೆ 15 ರೂಪಾಯಿ, 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. 2 ಕಿಲೋಮೀಟರ್ಗೆ 35ರಿಂದ 40 ರೂಪಾಯಿ ಮಾಡಿ ಅಂತ ಈಗ ರಿಕ್ಷಾ ಡ್ರೈವರ್ಗಳು ಡಿಮಾಂಡ್ ಮಾಡ್ತಾ ಇದ್ದಾರೆ. ಒಂದು ಕಡೆ ದರ ಏರಿಕೆಗೆ ಶಾಕ್ ಇನ್ನೂ ಜೀರ್ಣವೇ ಆಗಿಲ್ಲ ರಾಜ್ಯದ ಜನತೆಗೆ. ಮತ್ತೊಂದು ಕಡೆ ಮತ್ತೊಂದು ದರ ಏರಿಕೆಯ ಶಾಕ್ ಕಾದಿದೆ. ಬಸ್ ಟಿಕೆಟ್ ದರ ದುಬಾರಿ ಅಂತ ಹೋಗ್ಲಿ, ಆಟೋದಲ್ಲಿ ಹೋಗ್ಬಿಡೋಣ ಅಂತ ಇದು ಅಷ್ಟೇ ಆಗುತ್ತೆ ಅಂದರೆ ಇದು ಅದಕ್ಕಿಂತ ಜಾಸ್ತಿ. ರಾಜ್ಯದಲ್ಲಿ ಒಟ್ಟು ಜನರ ಜೇಬಿಗೆ ಹೊರೆ ಹೆಚ್ಚಳ ಆಗ್ತಾ ಇದೆ. ಟಿಸಿ ಬಸ್ ದರ ಆಯ್ತು, ಇದೀಗ ಆಟೋ ದರ ಹೆಚ್ಚಳ ಮಾಡಬೇಕಾ ಬೇಡವಾ ಎಂಬುದು ಒಂದ್ ಕಡೆ ಪ್ರಶ್ನೆ ಪಡೆದ. ಈ ಹಿಂದೆ ಸಭೆ ಇತ್ತು, ಮನವಿ ಸಲ್ಲಿಸಿದ್ರು. ಈ ಒಂದು ವಿಚಾರಕ್ಕೆ ಆಟೋದವರು ಇದ್ರೆ ಮಾತಾಡ್ಸೋಣ. ಸರ್, ಒಂದ್ ಕಡೆ KSRTC ಬಸ್ ದರ 15% ಜಾಸ್ತಿ ಆಗಿದೆ. ನೀವು ಸಹ ಒಂದ್ ಕಡೆ ಒತ್ತಾಯ ಸಹ ಇತ್ತು, ಮನವಿ ಸಹ ಮಾಡಿದ್ರಿ, ಸಭೆ ಸಹ ಇತ್ತು, ಸಭೆ ಕ್ಯಾನ್ಸಲ್ ಆಯ್ತು. ಏನ್ ಸರ್, ಜಾಸ್ತಿ ಮಾಡ್ಬೇಕಾ ಹೇಗೆ ಅಂತ? ಮಾಡಲೇಬೇಕು ಸರ್, ನಮಗೂ ಕಷ್ಟ ಇದೆ, ನಮಗೂ ಮಾಡಲೇಬೇಕು. ನಮ್ದು ಮೀಟರ್ ಜಾಸ್ತಿ ಮಾಡ್ಕೊಡ್ಬೇಕು. ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀವಿ. ಅವ್ರದ್ದು ಹೆಂಗ್ ಜಾಸ್ತಿ ಮಾಡಿದ್ರೆ ಇವಾಗ ನಮ್ದು ಅದೇ ತರ ಜಾಸ್ತಿ ಮಾಡ್ಕೊಡ್ಬೇಕು ಸರ್. ಎಷ್ಟು ಸರಿ ಕಿಲೋಮೀಟರ್ಗೆ ಎಷ್ಟಿದೆ, ಎಷ್ಟು ಮಾಡ್ಬೇಕಿತ್ತಂತೆ? ಅದೇ 35 ರೂಪಾಯಿ ಹೇಳಿದ್ರು ಸರ್. ಅಷ್ಟೊಂದು ಮಾಡ್ಕೊಟ್ರೆ ಸಾಕು ನಮ್ಗೆ ಇವಾಗ. ಅಂದ್ರೆ 2 ಕಿಲೋಮೀಟರ್ 35? ಹೌದು, 2 ಕಿಲೋಮೀಟರ್ 35. ಯಾಕಂದ್ರೆ KSRTC ಬಸ್ ದರ ಏರಿಕೆ ಇದೆ, ಸರ್ಕಾರದವ್ರು ಮಾಡಿದ್ದಾರೆ. ಹಾ, ನಮಗೂ ಮಾಡ್ಕೊಡ್ಬೇಕು ಸರ್. ಇವಾಗ ಅವ್ರದ್ದಾಗಿದೆ, ನಮ್ದು ಮಾಡ್ಕೊಡ್ಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರಾ? ಮಾಡ್ಲೇಬೇಕು ಸರ್, ಮಾಡ್ತೀವಿ. ನೆಕ್ಸ್ಟ್ ಮಾಡ್ತೀವಿ. ನೀವು ಸಹ ಆಟೋ ಓಡಿಸ್ತೀರಾ ಡೈಲಿ, ಕಿಲೋಮೀಟರ್ಗೆ 15 ತಗೊಂತೀರಾ? ವರ್ಕೌಟ್ ಆಗಲ್ಲ ಸರ್. ಇಲ್ಲಿಂದ ಪಿಕಪ್ ಮಾಡಕ್ಕೆ ಒಬ್ಬೊಬ್ರು ಹಾಕಿರ್ತಾರೆ 3 ಕಿಲೋಮೀಟರ್ ನಾವು ಹೋಗ್ತೀವಿ. 3 ಕಿಲೋಮೀಟರ್ ಹೋದಾಗ್ಲ ಅಲ್ಲಿ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಅದು ಲಾಸ್. ಅಲ್ಲಿಂದ ಪಿಕಪ್ ಮಾಡ್ಕೊ ಬಂದ್ರು ಒಂದೊಂದ್ಸರಿ ಕಿಲೋಮೀಟರ್ ಲೆಕ್ಕದಲ್ಲಾದ್ರೆ ವರ್ಕೌಟ್ ಆಗಲ್ಲ. ಏನೋ 35 ರೂಪಾಯಿ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಮಾಡ್ಲೇಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಸರ್ ಸರ್ಕಾರಕ್ಕೆ. ಡೈಲಿ ಎಷ್ಟಾಗುತ್ತೆ? ತುಂಬಾ ಕಷ್ಟ ಆಗುತ್ತಾನೆ ಹೇಗೆ ಅಂತ? ಸರ್, ಡೈಲಿ ಇವಾಗ ಮೊದಲ ತರ ಇಲ್ಲ. ಬಸ್ ಯಾವಾಗ ಫ್ರೀ ಬಿಟ್ರು ಅವಾಗಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಯಾರು ಜನ ಬರ್ತಿಲ್ವಾಗ? ಜನ ಬರ್ತಾ ಇಲ್ಲ ಸರ್. ಫ್ರೀಯಲ್ಲೇ ಓಡಾಡ್ತಾರೆ. ಆಟೋದಲ್ಲಿ ಓಡಾಡ್ತಿದ್ದೇ ಜಾಸ್ತಿ ಲೇಡೀಸ್ ಸರ್. ಈಗೆಲ್ಲ BMTC ಬಸ್ ಫ್ರೀ, ಎಲ್ಲ ಫ್ರೀ ಮಾಡಿದ್ಮೇಲೆ ನಮ್ಗೆ ಅರ್ಧನೂ ಆಗ್ತಾ ಇಲ್ಲ ಸರ್. ಸರ್ಕಾರದವ್ರು ಈಗ ಸಾರಿಗೆ 15% ಜಾಸ್ತಿ ಮಾಡಿದ್ದಾರೆ. ನೀವು ಒತ್ತಾಯ ಮಾಡ್ತಾರೆ ಹೇಗೆ ಅಂತ? ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ಮಾಡ್ಲೇಬೇಕು. 40 ರೂಪಾಯಿ ಮಾಡ್ಕೊಟ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ಅದ್ ಬಿಟ್ಟು ಇನ್ನೇನ್ ಬೇರೆ ಏನ್ ಕೇಳಕ್ಕಾಗುತ್ತೆ? ಇದು ವೈಟ್ ಬೋರ್ಡ್ ಹೊಡಿತಾರೋ ಇದು ಹೊಡಿತಾರ ಅವರು. ಕಷ್ಟ ಆಗ್ತಿದೆ ಹಾಗಾದ್ರೆ? ಕಷ್ಟ ಆಗ್ತದೆ. ಕಷ್ಟ ಇಲ್ಲ, ತುಂಬಾ ಕಷ್ಟನೇ ಇರೋದು. ದರ ಏರಿಕೆ ಮಾಡ್ಬೇಕಂತ ಹೇಳಿದ್ರೆ ಹಾಗಾದ್ರೆ ರಾಬಿಟ್ಟು 2 ವೀಲರ್ ನಿಲ್ಲಿಸಬೇಕು ಸರ್. ಅದೇ ಸರ್ ರಿಕ್ವೆಸ್ಟ್ ಅಂತಂದ್ರೆ, ಈ ಸರ್ಕಾರ ಮಾಡಿರೋದಕ್ಕಿಂತ ನಮ್ಗೆ ಆಟೋದವ್ರು ಒಂದ್ ಸ್ವಲ್ಪ ಬದುಕಬೇಕು, ಜೀವನ ಮಾಡ್ಬೇಕಾದ್ರೆ ಈ 2 ವೀಲರ್ ಓಡಿಸೋದನ್ನ ನಿಲ್ಸ್ಬೇಕು ಸರ್. ಈ ರ್ಯಾಪಿಡೋ ಅನ್ಕೊಂಡು ಸುಮ್ನೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅದರಿಂದ ನಮ್ಗೆ ವರ್ಕೌಟ್ ಸುಮ್ಮನೆ ಇದಾಗುತ್ತೆ ಸರ್, ಲಾಸ್ ಆಗ್ತದೆ. ಇನ್ನೊಂದು ಮಾತು ಗೊತ್ತಾ, ಈ ಕೇಳಿಲಿ, 1-2 ಆಕ್ಸಿಡೆಂಟ್ ಆಗ್ಬೇಕು, ಕೈಗಳು ಮುರಿಬೇಕು 2 ವೀಲರ್ ಅವ್ರಿಗೆ, ಆವಾಗಲೇ ಸರ್ಕಾರ ಅವ್ರಿಗೆ ಅರ್ಥ ಆಗೋದು. ಅದಕ್ಕಿಂತ ಮುಂಚೆ ಅಂತೂ ಅರ್ಥ ಆಗಲ್ಲ. 2 ವೀಲರ್ ಆಟೋ ಸೇಫ್ ಇದೆ, ಬಟ್ 2 ವೀಲರ್ ಹೋಗಿದ್ರೆ ಒಂಚೂರು ಆಕ್ಸಿಡೆಂಟ್, ಕಾಲ್ಗಿಲ್ ಮುರಿದ್ಬಿಟ್ರು ಏನಕ್ಕೆ? ಆಟೋದಲ್ಲಿ ತುಂಬಾ ದಿನದಿಂದ ಸೇಫ್ ಆಗಿ ನಡೀತಾರೆ. 2 ವೀಲರ್ ಬಂದು ಮಾಡ್ಬೇಕಂತ ಹೇಳ್ತೀರಾ? ಮಾಡ್ಲೇಬೇಕು ಸರ್ ಅದು. ಇಲ್ಲಿ ಆಟೋ ಡ್ರೈವರ್ಗಳು ಇರ್ತಿದ್ರೆ ತುಂಬಾ ಕಷ್ಟ ಆಗ್ತಿದೆ, ಜೀವನ ಮಾಡಕ್ಕಾಗಲ್ಲ. ಹೀಗಾಗಿ ಸರ್ಕಾರ ಒಂದು 5 ರೂಪಾಯಿ ಜಾಸ್ತಿ ಮಾಡಬೇಕು. ಈಗ ನಿಮ್ದು ಸಾರಿಗೆ 15% ಜಾಸ್ತಿ ಮಾಡಿದಾರೆ. ಈಗ ಆಟೋ ದರನ್ನ ಹೆಚ್ಚಿಗೆ ಮಾಡ್ಬೇಕಂತ ಈಗ ಒತ್ತಾಯ ಸಹ ಕೇಳಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರುನಾಡಿನ ಜನತೆಗೆ ಮತ್ತೊಂದು ಶಾಕ್ ಕಾದಿದ್ಯಾ? ಬಸ್ ಟಿಕೆಟ್ ದರ ದುಬಾರಿ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್. ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗತ್ತಾ? ನಿನ್ನೆಯಷ್ಟೇ 15% ಬಸ್ ಪ್ರಯಾಣ ದರ ಏರಿಕೆ ಆಗಿದೆ. ಅದು ಆಲ್ರೆಡಿ ಜನರಿಗೆ ಹೊರೆ ಆಗಿದೆ. ಅದ್ರ ಜೊತೆಗೆ ಈಗ ಆಟೋ ರಿಕ್ಷಾ ಕೂಡ ಮೊದಲೇ ದುಬಾರಿ ಆಗಿರ್ತಕ್ಕಂಥ ಆಟೋ ರಿಕ್ಷಾ ಪ್ರಯಾಣ ದರಗಳು ಇನ್ನಷ್ಟು ಏರಿಕೆ ಆಗುತ್ತಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ರಿಕ್ಷಾ ಡ್ರೈವರ್ಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಸದ್ಯ 1 ಕಿಲೋಮೀಟರ್ಗೆ 15 ರೂಪಾಯಿ, 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. 2 ಕಿಲೋಮೀಟರ್ಗೆ 35ರಿಂದ 40 ರೂಪಾಯಿ ಮಾಡಿ ಅಂತ ಈಗ ರಿಕ್ಷಾ ಡ್ರೈವರ್ಗಳು ಡಿಮಾಂಡ್ ಮಾಡ್ತಾ ಇದ್ದಾರೆ. ಒಂದು ಕಡೆ ದರ ಏರಿಕೆಗೆ ಶಾಕ್ ಇನ್ನೂ ಜೀರ್ಣವೇ ಆಗಿಲ್ಲ ರಾಜ್ಯದ ಜನತೆಗೆ. ಮತ್ತೊಂದು ಕಡೆ ಮತ್ತೊಂದು ದರ ಏರಿಕೆಯ ಶಾಕ್ ಕಾದಿದೆ. ಬಸ್ ಟಿಕೆಟ್ ದರ ದುಬಾರಿ ಅಂತ ಹೋಗ್ಲಿ, ಆಟೋದಲ್ಲಿ ಹೋಗ್ಬಿಡೋಣ ಅಂತ ಇದು ಅಷ್ಟೇ ಆಗುತ್ತೆ ಅಂದರೆ ಇದು ಅದಕ್ಕಿಂತ ಜಾಸ್ತಿ. ರಾಜ್ಯದಲ್ಲಿ ಒಟ್ಟು ಜನರ ಜೇಬಿಗೆ ಹೊರೆ ಹೆಚ್ಚಳ ಆಗ್ತಾ ಇದೆ. KSRTC ಬಸ್ ದರ ಆಯ್ತು, ಇದೀಗ ಆಟೋ ದರ ಹೆಚ್ಚಳ ಮಾಡಬೇಕಾ ಬೇಡವಾ ಎಂಬುದು ಒಂದ್ ಕಡೆ ಪ್ರಶ್ನೆ ಪಡೆದ. ಈ ಹಿಂದೆ ಸಭೆ ಇತ್ತು, ಮನವಿ ಸಹ ಸಲ್ಲಿಸಿದ್ರು. ಈ ಒಂದು ವಿಚಾರಕ್ಕೆ ಆಟೋದವರು ಇದ್ರೆ ಮಾತಾಡ್ಸೋಣ. ಸರ್, ಒಂದ್ ಕಡೆ KSRTC ಬಸ್ ದರ 15% ಜಾಸ್ತಿ ಆಗಿದೆ. ನೀವು ಸಹ ಒಂದ್ ಕಡೆ ಒತ್ತಾಯ ಸಹ ಇತ್ತು, ಮನವಿ ಸಹ ಮಾಡಿದ್ರಿ, ಸಭೆ ಸಹ ಇತ್ತು, ಸಭೆ ಕ್ಯಾನ್ಸಲ್ ಆಯ್ತು. ಏನ್ ಸರ್, ಜಾಸ್ತಿ ಮಾಡ್ಬೇಕಾ ಹೇಗೆ ಅಂತ? ಮಾಡ್ಲೇಬೇಕು ಸರ್, ನಮಗೂ ಕಷ್ಟ ಇದೆ, ನಮಗೂ ಮಾಡ್ಲೇಬೇಕು. ನಮ್ದು ಮೀಟರ್ ಜಾಸ್ತಿ ಮಾಡ್ಕೊಡ್ಬೇಕು. ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀವಿ.
ಅವ್ರದ್ದು ಹೆಂಗ್ ಜಾಸ್ತಿ ಮಾಡಿದ್ರೆ ಇವಾಗ ನಮ್ದು ಅದೇ ತರ ಜಾಸ್ತಿ ಮಾಡ್ಕೊಡ್ಬೇಕು ಸರ್. ಎಷ್ಟು ಸರಿ ಕಿಲೋಮೀಟರ್ಗೆ ಎಷ್ಟಿದೆ, ಎಷ್ಟು ಮಾಡ್ಬೇಕಿತ್ತಂತೆ? ಅದೇ 35 ರೂಪಾಯಿ ಹೇಳಿದ್ರು ಸರ್. ಅಷ್ಟೊಂದು ಮಾಡ್ಕೊಟ್ರೆ ಸಾಕು ನಮ್ಗೆ ಇವಾಗ. ಅಂದ್ರೆ 2 ಕಿಲೋಮೀಟರ್ 35? ಹೌದು, 2 ಕಿಲೋಮೀಟರ್ 35. ಯಾಕಂದ್ರೆ KSRTC ಬಸ್ ದರ ಏರಿಕೆ ಇದೆ, ಸರ್ಕಾರದವ್ರು ಮಾಡಿದ್ದಾರೆ. ಹಾ, ನಮಗೂ ಮಾಡ್ಕೊಡ್ಬೇಕು ಸರ್. ಇವಾಗ ಅವ್ರದ್ದಾಗಿದೆ, ನಮ್ದು ಮಾಡ್ಕೊಡ್ಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರ? ಮಾಡ್ಲೇಬೇಕು ಸರ್, ಮಾಡ್ತೀವಿ, ನೆಕ್ಸ್ಟ್ ಮಾಡ್ತೀವಿ. ನೀವು ಸಹ ಆಟೋ ಓಡಿಸ್ತೀರಾ ಡೈಲಿ, ಕಿಲೋಮೀಟರ್ಗೆ 15 ತಗೊಂತೀರಾ? ವರ್ಕೌಟ್ ಆಗಲ್ಲ ಸರ್. ಇಲ್ಲಿಂದ ಪಿಕಪ್ ಮಾಡಕ್ಕೆ ಒಬ್ಬೊಬ್ರು ಹಾಕಿರ್ತಾರೆ 3 ಕಿಲೋಮೀಟರ್ ನಾವು ಹೋಗ್ತೀವಿ. 3 ಕಿಲೋಮೀಟರ್ ಹೋದಾಗ್ಲ ಅಲ್ಲಿ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಅದು ಲಾಸ್. ಅಲ್ಲಿಂದ ಪಿಕಪ್ ಮಾಡ್ಕೊ ಬಂದ್ರು ಒಂದೊಂದ್ಸರಿ ಕಿಲೋಮೀಟರ್ ಲೆಕ್ಕದಲ್ಲಾದ್ರೆ ವರ್ಕೌಟ್ ಆಗಲ್ಲ. ಏನೋ 35 ರೂಪಾಯಿ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಮಾಡ್ಲೇಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಸರ್ ಸರ್ಕಾರಕ್ಕೆ. ಡೈಲಿ ಎಷ್ಟಾಗುತ್ತೆ? ತುಂಬಾ ಕಷ್ಟ ಆಗುತ್ತಾನೆ ಹೇಗೆ ಅಂತ? ಸರ್, ಡೈಲಿ ಇವಾಗ ಮೊದಲ ತರ ಇಲ್ಲ. ಬಸ್ ಯಾವಾಗ ಫ್ರೀ ಬಿಟ್ರು ಅವಾಗಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಯಾರು ಜನ ಬರ್ತಿಲ್ವಾಗ? ಜನ ಬರ್ತಾ ಇಲ್ಲ ಸರ್. ಎಲ್ಲ ಫ್ರೀ ಅಲ್ಲೇ ಓಡಾಡ್ತಾರೆ. ಆಟೋದಲ್ಲಿ ಓಡಾಡ್ತಿದ್ದೇ ಜಾಸ್ತಿ ಲೇಡೀಸ್ ಸರ್. ಈಗೆಲ್ಲ BMTC ಬಸ್ ಫ್ರೀ, ಎಲ್ಲ ಫ್ರೀ ಮಾಡಿದ್ಮೇಲೆ ನಮ್ಗೆ ಅರ್ಧನೂ ಆಗ್ತಾ ಇಲ್ಲ ಸರ್. ಸರ್ಕಾರದವ್ರು ಈಗ ಸಾರಿಗೆ 15% ಜಾಸ್ತಿ ಮಾಡಿದ್ದಾರೆ, ನೀವು ಒತ್ತಾಯ ಮಾಡ್ತಾರೆ ಹೇಗೆ ಅಂತ? ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ಮಾಡ್ಲೇಬೇಕು. 40 ರೂಪಾಯಿ ಮಾಡ್ಕೊಟ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ಅದ್ ಬಿಟ್ಟು ಇನ್ನೇನ್ ಬೇರೆ ಏನ್ ಕೇಳಕ್ಕಾಗುತ್ತೆ? ಇದು ವೈಟ್ ಬೋರ್ಡ್ ಹೊಡಿತಾರೋ ಇದು ಹೊಡಿತಾರ ಅವರು. ಕಷ್ಟ ಆಗ್ತಿದೆ ಹಾಗಾದ್ರೆ? ಕಷ್ಟ ಆಗ್ತದೆ. ಕಷ್ಟ ಇಲ್ಲ, ತುಂಬಾ ಕಷ್ಟನೇ ಇರೋದು. ದರ ಏರಿಕೆ ಮಾಡ್ಬೇಕಂತ ಹೇಳಿದ್ರೆ ಹಾಗಾದ್ರೆ ರಾಬಿಟ್ಟು 2 ವೀಲರ್ ನಿಲ್ಲಿಸಬೇಕು ಸರ್. ಅದೇ ಸರ್ ರಿಕ್ವೆಸ್ಟ್ ಅಂತಂದ್ರೆ, ಈ ಸರ್ಕಾರ ಮಾಡಿರೋದಕ್ಕಿಂತ ನಮ್ಗೆ ಆಟೋದವ್ರು ಒಂದ್ ಸ್ವಲ್ಪ ಬದುಕಬೇಕು, ಜೀವನ ಮಾಡ್ಬೇಕಾದ್ರೆ ಈ 2 ವೀಲರ್ ಓಡಿಸೋದನ್ನ ನಿಲ್ಸ್ಬೇಕು ಸರ್. ಈ ರ್ಯಾಪಿಡೋ ಅನ್ಕೊಂಡು ಸುಮ್ನೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅದನ್ನ ನಮ್ಗೆ ವರ್ಕೌಟ್ ಸುಮ್ಮನೆ ಇದಾಗುತ್ತೆ ಸರ್, ಲಾಸ್ ಆಗ್ತದೆ. ಇನ್ನೊಂದು ಮಾತು ಗೊತ್ತಾ, ಈ ಕೇಳಿಲಿ, 1-2 ಆಕ್ಸಿಡೆಂಟ್ ಆಗ್ಬೇಕು, ಕೈಗಳು ಮುರಿಬೇಕು 2 ವೀಲರ್ ಅವ್ರಿಗೆ, ಆವಾಗಲೇ ಸರ್ಕಾರವ್ರಿಗೆ ಅರ್ಥ ಆಗೋದು. ಅದಕ್ಕಿಂತ ಮುಂಚೆ ಅಂತೂ ಅರ್ಥ ಆಗಲ್ಲ. 2 ವೀಲರ್ ಆಟೋ ಸೇಫ್ ಇದೆ, ಬಟ್ 2 ವೀಲರ್ ಹೋಗಿದ್ರೆ ಒಂಚೂರು ಆಕ್ಸಿಡೆಂಟ್, ಕಾಲ್ಗಿಲ್ ಮುರಿದ್ಬಿಟ್ರು ಏನಕ್ಕೆ? ಆಟೋದಲ್ಲಿ ತುಂಬಾ ದಿನದಿಂದ ಸೇಫ್ ಆಗಿ ನಡೀತಾರೆ. 2 ವೀಲರ್ ಏರಿಕೆ ಮಾಡ್ಬೇಕಂತ ಹೇಳ್ತೀರಾ? ಮಾಡ್ಲೇಬೇಕು ಸರ್ ಅದು. ಇಲ್ಲಿ ಆಟೋ ಡ್ರೈವರ್ಗಳು ಇರ್ತಿದ್ರೆ ತುಂಬಾ ಕಷ್ಟ ಆಗ್ತಿದೆ, ಜೀವನ ಮಾಡಕ್ಕಾಗಲ್ಲ. ಹೀಗಾಗಿ ಸರ್ಕಾರ ಒಂದು 5 ರೂಪಾಯಿ ಜಾಸ್ತಿ ಮಾಡಬೇಕು. ಈಗ ನಿಮ್ದು ಸಾರಿಗೆ 15% ಜಾಸ್ತಿ ಮಾಡಿದಾರೆ, ಈಗ ಆಟೋ ದರನ ಹೆಚ್ಚಿಗೆ ಮಾಡ್ಬೇಕಂತ ಈಗ ಒತ್ತಾಯಿಸ ಕೇಳಿ ಬಂದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರುನಾಡಿನ ಜನತೆಗೆ ಮತ್ತೊಂದು ಶಾಕ್ ಕಾದಿದ್ಯಾ? ಬಸ್ ಟಿಕೆಟ್ ದರ ದುಬಾರಿ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್. ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗತ್ತಾ? ನಿನ್ನೆಯಷ್ಟೇ 15% ಬಸ್ ಪ್ರಯಾಣ ದರ ಏರಿಕೆ ಆಗಿದೆ, ಅದು ಆಲ್ರೆಡಿ ಜನರಿಗೆ ಹೊರೆ ಆಗಿದೆ. ಅದ್ರ ಜೊತೆಗೆ ಈಗ ಆಟೋ ರಿಕ್ಷಾ ಕೂಡ, ಮೊದಲೇ ದುಬಾರಿ ಆಗಿರ್ತಕ್ಕಂಥ ಆಟೋ ರಿಕ್ಷಾ ಪ್ರಯಾಣ ದರಗಳು ಇನ್ನಷ್ಟು ಏರಿಕೆ ಆಗುತ್ತಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ರಿಕ್ಷಾ ಡ್ರೈವರ್ಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಸದ್ಯ 1 ಕಿಲೋಮೀಟರ್ಗೆ 15 ರೂಪಾಯಿ, 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. 2 ಕಿಲೋಮೀಟರ್ಗೆ 35ರಿಂದ 40 ರೂಪಾಯಿ ಮಾಡಿ ಅಂತ ಈಗ ರಿಕ್ಷಾ ಡ್ರೈವರ್ಗಳು ಡಿಮಾಂಡ್ ಮಾಡ್ತಾ ಇದ್ದಾರೆ. ಒಂದು ಕಡೆ ದರ ಏರಿಕೆಗೆ ಶಾಕ್ ಇನ್ನೂ ಜೀರ್ಣವೇ ಆಗಿಲ್ಲ ರಾಜ್ಯದ ಜನತೆಗೆ. ಮತ್ತೊಂದು ಕಡೆ ಮತ್ತೊಂದು ದರ ಏರಿಕೆಯ ಶಾಕ್ ಕಾದಿದೆ. ಬಸ್ ಟಿಕೆಟ್ ದರ ದುಬಾರಿ ಅಂತ ಹೋಗ್ಲಿ, ಆಟೋದಲ್ಲಿ ಹೋಗ್ಬಿಡೋಣ ಅಂತ ಇದು ಅಷ್ಟೇ ಆಗುತ್ತೆ ಅಂದರೆ ಇದು ಅದಕ್ಕಿಂತ ಜಾಸ್ತಿ. ರಾಜ್ಯದಲ್ಲಿ ಒಟ್ಟು ಜನರ ಜೇಬಿಗೆ ಹೊರೆ ಹೆಚ್ಚಳ ಆಗ್ತಾ ಇದೆ. KSRTC ಬಸ್ ದರ ಆಯ್ತು, ಇದೀಗ ಆಟೋ ದರ ಹೆಚ್ಚಳ ಮಾಡಬೇಕಾ ಬೇಡವಾ ಎಂಬುದು ಒಂದ್ ಕಡೆ ಪ್ರಶ್ನೆ ಪಡೆದಿದೆ. ಈ ಹಿಂದೆ ಸಭೆ ಇತ್ತು, ಮನವಿ ಸಲ್ಲಿಸಿದ್ರು. ಈ ಒಂದು ವಿಚಾರಕ್ಕೆ ಆಟೋದವರು ಇದ್ರೆ ಮಾತಾಡ್ಸೋಣ. ಸರ್, ಒಂದ್ ಕಡೆ KSRTC ಬಸ್ ದರ 15% ಜಾಸ್ತಿ ಆಗಿದೆ, ನೀವು ಸಹ ಒಂದ್ ಕಡೆ ಒತ್ತಾಯ ಸಹ ಇತ್ತು, ಮನವಿ ಸಹ ಮಾಡಿದ್ರಿ, ಸಭೆ ಸಹ ಇತ್ತು, ಸಭೆ ಕ್ಯಾನ್ಸಲ್ ಆಯ್ತು. ಏನ್ ಸರ್ ಜಾಸ್ತಿ ಮಾಡ್ಬೇಕಾ ಹೇಗೆ ಅಂತ? ಮಾಡ್ಲೇಬೇಕು ಸರ್, ನಮಗೂ ಕಷ್ಟ ಇದೆ, ನಮಗೂ ಮಾಡ್ಲೇಬೇಕು. ನಮ್ದು ಮೀಟರ್ ಜಾಸ್ತಿ ಮಾಡ್ಕೊಡ್ಬೇಕು. ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀವಿ. ಅವ್ರದ್ದು ಹೆಂಗ್ ಜಾಸ್ತಿ ಮಾಡಿದ್ರೆ ಇವಾಗ ನಮ್ದು ಅದೇ ತರ ಜಾಸ್ತಿ ಮಾಡ್ಕೊಡ್ಬೇಕು ಸರ್. ಎಷ್ಟು ಸರಿ ಕಿಲೋಮೀಟರ್ಗೆ ಎಷ್ಟಿದೆ, ಎಷ್ಟು ಮಾಡ್ಬೇಕಿತ್ತಂತೆ? ಅದೇ 35 ರೂಪಾಯಿ ಹೇಳಿದ್ರು ಸರ್. ಅಷ್ಟೊಂದು ಮಾಡ್ಕೊಟ್ರೆ ಸಾಕು ನಮ್ಗೆ ಇವಾಗ. ಅಂದ್ರೆ 2 ಕಿಲೋಮೀಟರ್ 35? ಹೌದು, 2 ಕಿಲೋಮೀಟರ್ 35. ಯಾಕಂದ್ರೆ KSRTC ಬಸ್ ದರ ಏರಿಕೆ ಇದೆ, ಸರ್ಕಾರದವ್ರು ಮಾಡಿದ್ದಾರೆ. ಹಾ, ನಮಗೂ ಮಾಡ್ಕೊಡ್ಬೇಕು ಸರ್. ಇವಾಗ ಅವ್ರದ್ದಾಗಿದೆ, ನಮ್ದು ಮಾಡ್ಕೊಡ್ಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರ? ಮಾಡ್ಲೇಬೇಕು ಸರ್, ಮಾಡ್ತೀವಿ, ನೆಕ್ಸ್ಟ್ ಮಾಡ್ತೀವಿ. ನೀವು ಸಹ ಆಟೋ ಓಡಿಸ್ತೀರಾ ಡೈಲಿ, ಕಿಲೋಮೀಟರ್ಗೆ 15 ತಗೊಂತೀರಾ? ವರ್ಕೌಟ್ ಆಗಲ್ಲ ಸರ್. ಇಲ್ಲಿಂದ ಪಿಕಪ್ ಮಾಡಕ್ಕೆ ಒಬ್ಬೊಬ್ರು ಹಾಕಿರ್ತಾರೆ 3 ಕಿಲೋಮೀಟರ್ ನಾವು ಹೋಗ್ತೀವಿ. 3 ಕಿಲೋಮೀಟರ್ ಹೋದಾಗ್ಲ ಅಲ್ಲಿ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಅದು ಲಾಸ್. ಅಲ್ಲಿಂದ ಪಿಕಪ್ ಮಾಡ್ಕೊ ಬಂದ್ರು ಒಂದೊಂದ್ಸರಿ ಕಿಲೋಮೀಟರ್ ಲೆಕ್ಕದಲ್ಲಾದ್ರೆ ವರ್ಕೌಟ್ ಆಗಲ್ಲ. ಏನೋ 35 ರೂಪಾಯಿ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಮಾಡ್ಲೇಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಸರ್ ಸರ್ಕಾರಕ್ಕೆ. ಡೈಲಿ ಎಷ್ಟಾಗುತ್ತೆ? ತುಂಬಾ ಕಷ್ಟ ಆಗುತ್ತಾನೆ ಹೇಗೆ ಅಂತ? ಸರ್, ಡೈಲಿ ಇವಾಗ ಮೊದಲ ತರ ಇಲ್ಲ. ಬಸ್ ಯಾವಾಗ ಫ್ರೀ ಬಿಟ್ರು ಅವಾಗಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಯಾರು ಜನ ಬರ್ತಿಲ್ವಾಗ? ಜನ ಬರ್ತಾ ಇಲ್ಲ ಸರ್. ಎಲ್ಲ ಫ್ರೀ ಅಲ್ಲೇ ಓಡಾಡ್ತಾರೆ. ಆಟೋದಲ್ಲಿ ಓಡಾಡ್ತಿದ್ದೇ ಜಾಸ್ತಿ ಲೇಡೀಸ್ ಸರ್. ಈಗೆಲ್ಲ BMTC ಬಸ್ ಫ್ರೀ, ಎಲ್ಲ ಫ್ರೀ ಮಾಡಿದ್ಮೇಲೆ ನಮ್ಗೆ ಅರ್ಧನೂ ಆಗ್ತಾ ಇಲ್ಲ ಸರ್. ಸರ್ಕಾರದವ್ರು ಈಗ ಸಾರಿಗೆ 15% ಜಾಸ್ತಿ ಮಾಡಿದ್ದಾರೆ, ನೀವು ಒತ್ತಾಯ ಮಾಡ್ತಾರೆ ಹೇಗೆ ಅಂತ? ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ಮಾಡ್ಲೇಬೇಕು. 40 ರೂಪಾಯಿ ಮಾಡ್ಕೊಟ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಸರ್.
ಅದ್ ಬಿಟ್ಟು ಇನ್ನೇನ್ ಬೇರೆ ಏನ್ ಕೇಳಕ್ಕಾಗುತ್ತೆ. ಇದು ವೈಟ್ ಬೋರ್ಡ್ ಹೊಡಿತಾರೋ ಇದು ಹೊಡಿತಾರ ಅವರು. ಕಷ್ಟ ಆಗ್ತಿದೆ ಹಾಗಾದ್ರೆ. ಕಷ್ಟ ಆಗ್ತದೆ, ಕಷ್ಟ ಇಲ್ಲ, ತುಂಬಾ ಕಷ್ಟನೇ ಇರೋದು. ದರ ಏರಿಕೆ ಮಾಡ್ಬೇಕಂತ ಹೇಳಿದ್ರೆ ಹಾಗಾದ್ರೆ ರಾಬಿಟ್ಟು ಟೂ ವೀಲರ್ ನಿಲ್ಲಿಸಬೇಕು ಸರ್. ಅದೇ ಸರ್ ರಿಕ್ವೆಸ್ಟ್ ಅಂತಂದ್ರೆ ಈ ಸರ್ಕಾರ ಮಾಡಿರೋದಕ್ಕಿಂತ ನಮ್ಗೆ ಆಟೋದವ್ರು ಒಂದ್ ಸ್ವಲ್ಪ ಬದುಕಬೇಕು, ಜೀವನ ಮಾಡ್ಬೇಕಾದ್ರೆ ಈ ಟೂ ವೀಲರ್ ಓಡಿಸೋದನ್ನ ನಿಲ್ಸ್ಬೇಕು ಸರ್. ಈ ರ್ಯಾಪಿಡೋ ಅನ್ಕೊಂಡು ಸುಮ್ನೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅದನ್ನ ನಮ್ಗೆ ವರ್ಕೌಟ್ ಸುಮ್ಮನೆ ಇದಾಗುತ್ತೆ ಸರ್, ಲಾಸ್ ಆಗ್ತದೆ. ಇನ್ನೊಂದು ಮಾತು ಗೊತ್ತಾ, ಈ ಕೇಳಿಲಿ, ಒಂದೆರಡು ಆಕ್ಸಿಡೆಂಟ್ ಆಗ್ಬೇಕು, ಕೈಗಳು ಮುರಿಬೇಕು ಟೂ ವೀಲರ್ ಅವ್ರಿಗೆ, ಆವಾಗಲೇ ಸರ್ಕಾರ ಅವ್ರಿಗೆ ಅರ್ಥ ಆಗೋದು. ಅದಕ್ಕಿಂತ ಮುಂಚೆ ಅಂತೂ ಅರ್ಥ ಆಗಲ್ಲ. ಟೂ ವೀಲರ್ ಆಟೋ ಸೇಫ್ ಇದೆ, ಬಟ್ ಟೂ ವೀಲರ್ ಹೋಗಿದ್ರೆ ಒಂಚೂರು ಆಕ್ಸಿಡೆಂಟ್ ಕಾಲ್ಗಿಲ್ ಮುರಿದ್ರು ಏನಕ್ಕೆ. ಆಟೋದಲ್ಲಿ ತುಂಬಾ ದಿನದಿಂದ ಸೇಫ್ ಆಗಿ ನಡೀತಾರೆ. ಟೂ ವೀಲರ್ ಏರಿಕೆ ಮಾಡ್ಬೇಕಂತ ಹೇಳ್ತೀರಾ? ಮಾಡ್ಲೇಬೇಕು ಸರ್ ಅದು. ಎಸ್, ಇಲ್ಲಿ ಆಟೋ ಡ್ರೈವರ್ಗಳು ಇರ್ತಿದ್ರೆ ತುಂಬಾ ಕಷ್ಟ ಆಗ್ತಿದೆ, ಜೀವನ ಮಾಡೋಕ್ಕಾಗಲ್ಲ. ಹೀಗಾಗಿ ಸರ್ಕಾರ ಒಂದು 5 ರೂಪಾಯಿ ಜಾಸ್ತಿ ಮಾಡಬೇಕು. ಈಗ ನಿಮ್ದು ಸಾರಿಗೆ 15% ಜಾಸ್ತಿ ಮಾಡಿದ್ರ, ಈಗ ಆಟೋ ದರನ ಹೆಚ್ಚಿಗೆ ಮಾಡ್ಬೇಕಂತ ಈಗ ಒತ್ತಾಯಿಸ ಕೇಳಿ ಬಂದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.